ನನ್ನ ಹೆಸರು ರಾಜಣ್ಣ. ನಾವು ಬೆಳಿಗ್ಗೆ ಇದ್ದರೆ ಹೊಲ ಉಳೋದು, ಕೆಸಗದ್ದೆ ಬಿಡೋದು, ಗೊಬ್ಬರ ಹೊಡಿಯೋದು ಇದೇ ಬೇಸಾಯದಾಗಿದ್ದು. ನಮ್ಮ ಮಕ್ಕಳು ಕೈ ಮೇಲೆ ಬಂದಮೇಲೆ ಅಡಿಕೆ ತೋಟ ಮಾಡಕ್ಕೆ ಹೋದೆ. ಮದ್ದು 1 ಎಕರೆ ಇತ್ತು, ಒಂದು 5 ಎಕರೆ ಅಡಿಕೆ ಗಿಡ ಮಾಡಿದೆ. ಅಲ್ಲಿಂದ ಅಲ್ಲಿಗೆ ಮಂಡಿ ನೋವು ಸ್ಟಾರ್ಟ್ ಆಗ್ಬಿಟ್ರು. ಆಮೇಲೆ ಎದೆ ಇಳಿಯೋದಲ್ಲೇ ಆಗ ಒಂದು 300 ಕಲ್ಲು ಮಾಡಿ ಹತ್ತಿ ಇಳಿದು ಒಂದು 5-6 ವರ್ಷ ಚೆನ್ನಾಗಿ ಕಾಪಾಡಿದೆ. ಅಲ್ಲಿಂದ ನನಗೆ ಮಂಡಿ ನೋವು ಸ್ಟಾರ್ಟ್ ಆಯಿತು. ನಾವೆಲ್ಲ ಆಸ್ಪತ್ರೆಗಳು ಕೆಲವೊಂದು ಇವ್ರು ವೈದ್ಯಗಳು ಕೇಳ್ದೋ, ನಾಟಿ ವೈದ್ಯ ಮಾಡಿಸ್ತಾವ, ಏನ್ ಮಾಡಿದ್ರು ಆಗ್ಲಿಲ್ಲ. ಅವ್ರು ನಮ್ಮ ಕೈಲಿ ಆಗಲ್ಲ ಅಂತ ಸುಮ್ಮನೆ ಮೇಲೆ ಕುಂತ್ಕೊಂಡ್ಬಿಟ್ರು. ಹಾಗೆ ಈಗೆಲ್ಲ ತುಂಬಾನೇ ಅಂದ್ರೆ ತುಂಬಾನೇ ಕಷ್ಟ ಬಿದ್ರು ಅವರು. ಆಮೇಲೆ ಹಿಂಗೆ ಯಾವ ಕಾವೇರಿ ಸಂಕಲ್ಪ ಅಂತ ಒಬ್ರು ಹೇಳಿದ್ರು, ಅದ್ರ ಮುಖಾಂತರ ಬಂದು ತೋರಿಸಿದಾಗ ಎಲ್ಲ ಫ್ರೀಯಾಗಿ ತುಂಬಾ ನಮ್ಮ ತಂದೆ ಒಳ್ಳೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ನಾವು ಕಾವೇರಿ ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟರ್ ಸ್ಕ್ಯಾನಿಂಗ್ ಮಾಡಿ ಹೇಳಿ ನಮ್ಗೆ ಧೈರ್ಯ ಕೊಟ್ಮೇಲೆ ನಮಗೂ ಭಯ ಇತ್ತು ಫಸ್ಟ್ ಸ್ಟಾರ್ಟಿಂಗ್ ಸರ್ಜರಿ ಮಾಡ್ಸೋಕ್ಕೆ. ಅವ್ರು ಹೇಳಿದ್ಮೇಲೆ ಧೈರ್ಯವಾಗಿ ನಾವು ಧೈರ್ಯ ತಗೊಂಡು ಮಾಡಿಸಿದ್ದು. ಅಲ್ಲಿಂದ ಬಂದಮೇಲೆ ನಮ್ಮ ತಂದೆಯವ್ರು ಪ್ರತಿಯೊಂದು ಕೆಲಸನೂ ಈಗೆಲ್ಲ ಅವರೇ ಮಾಡ್ಕೊತಾರೆ, ಯಾವ ನೋವು ಇಲ್ಲ, ಎಲ್ಲ ಕೆಲಸನೂ ಮಾಡ್ತಾರೆ. ನಾನು ಆಪ್ರೇಷನ್ ಆದೊಂದು ಅರ್ಧ ಗಂಟೆಗೆ ಸಲೀಸಾಗಿ ನಡ್ಕೊಂಬಂದೆ. ಡಾಕ್ಟ್ರು ನೋಡೋ ನಡಿ ಎಷ್ಟು ನಡೀತಿ ಅಂದರು. ನಡ್ಕೊಂಡು ಸಲೀಸ ನಾವು ವಾಕರು ಅಂತ ಅಂದಂಗೆ ನಡ್ಕೊಂಬಂದೆ. ಈ ಕಾವೇರಿ ಸಂಕಲ್ಪ ಏನ್ ಕಾರ್ಯಕ್ರಮ ಇದೆ, ಇದರಿಂದ ನಮ್ಮ ತಂದೆಗೆ ಫ್ರೀಯಾಗಿ ₹1 ಏನು ಇಸ್ಕೊಂತಾರೆ ಆಪರೇಷನ್ ಮಾಡ್ಕೊಟ್ಟಿದ್ದಾರೆ. ಆದ್ರಿಂದ ಎಲ್ಲ ರೈತರುಗಳು ಬಂದು ಈ ಅನುಕೂಲ ಪಡ್ಕೊಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಮತ್ತೆ ಎಲ್ಲ ಡಾಕ್ಟರ್ಸು ನರ್ಸ್ಗಳು ಎಲ್ಲರೂ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಎಲ್ರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಎಲ್ಲರೂ ರೈತರು ಮಂಡಿ ನೋವು ಬಂದು ಕಾವೇರಿ ಸಂಕಲ್ಪ ಉಪಯೋಗಿಸ್ಕೊಳ್ಳಿ.